ನನಗೊಂದು ನೇರವಾದಂಥ ಉತ್ತರವನ್ನು ಹೇಳಿ ಗೋಪಾಲ್ ಪೂಜಾರಿ ಅವರೇ, ನಿಮ್ಮನ್ನ ಕೋರ್ಟ್ಗೆ ಕರೀದೇ ಇರೋ ಥರ ಯಾರಾದರೂ ನೋಡ್ಕೊಂಡ್ರಾ? ಗೋಪಾಲ್ ಪೂಜಾರಿಯನ್ನ ಕನ್ಸಿಡರ್ ಮಾಡಲೇಬಾರ್ದು ಅನ್ನೋ ರೀತಿ ಏನಾದರೂ ಪ್ರಭಾವಗಳನ್ನು ಅಲ್ಲಿ ಬಳಸಲಾಯ್ತಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೇನಾದರೂ ಈ ಬಗ್ಗೆ ಗೊತ್ತಿದೆಯಾ? ಆ ರೀತಿಯ ಸಂಶಯ ನಿಮ್ಮನ್ನ ಕಾಡ್ತಿದೆಯಾ ಅಂತ? ಇಲ್ಲ ನನಗೆ ಆ ಮಾಹಿತಿಯನ್ನು ಗೊತ್ತಿಲ್ಲ ಸರ್. ನಾವಂದ್ರೆ ನಮ್ಮದು ಕೆಲಸ ಮೆತ್ತು ಅಷ್ಟೇ. ನಮಗೆ ಕರೆದಿದ್ರೆ ಓಡ್ತಿದ್ದಂತ ಅದೊಂದು ಗ್ಯಾರಂಟಿ ಹೇಳ್ತೇನೆ. ಮತ್ತು ನಮ್ಮನ್ನು ಕರೀಲಿಲ್ಲ, ನಾವೇನು ವಿಘ್ನೇಶ್ ಅಂತ ಅದೇನು ಗೊತ್ತಾಗಲಿಲ್ಲ ನಮಗೆ. ನಾನು ಅವರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಸೌಜನ್ಯ ಮನೆಯವರ ಹತ್ರ ಕಾಂಟ್ಯಾಕ್ಟ್ ಇತ್ತು ನಮಗೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಂತೋಷ್ ಅವ್ರು ನೋಡಿದ್ದು ಹೌದು ಅಂತ. ವಿಠಲ್ ಗೌಡ್ರವರಲ್ಲಿ ಕಾಂಟ್ಯಾಕ್ಟ್ ಇದ್ದೇನೆ ಅವತ್ತು. ಯಾಕಂದರೆ ಅವರಲ್ಲಿ 2 ವರ್ಷ ಅವರ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿದವನು, ಅದಕ್ಕೆ ಹೇಳಿದೆ ನಾನು. ನೀವು ಸಂತೋಷ್ ರಾವ್ನ ಸ್ಪಾಟಲ್ಲಿ ನೋಡಿದ್ದೀನಿ ಅಂತ ಆ ಸೌಜನ್ಯ ಅವರ ಮನೆಯವರಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಿಮ್ಮ ಮಾತನ್ನ ನಂಬಿದ್ರೋ ಇಲ್ವೋ? ಅವರು ಅದನ್ನು ಯಾವ ರೀತಿ ತಗೊಂಡ್ರು? ಅವರು ಅದನ್ನು ಯಾವ ರೀತಿ ಅದರ ಬಗ್ಗೆ ಯಾವುದು ಇದು ಮಾಡಲಿಲ್ಲ ಅವರು, ಅಷ್ಟು ರಿಯಾಕ್ಷನ್ ಯಾವುದು ಕೊಡಲಿಲ್ಲ ಅವರು. ಅದಕ್ಕೆ ನಾನು ನೋಡಿದ್ದೇನೆ ಹೌದು ಅಂತ ಹೇಳಿದ್ದೇನೆ ಅವರಲ್ಲಿ. ಯಾರು ವಿಠಲ್ ಗೌಡ್ರಲ್ಲಿ ಹೇಳಿದ್ದೇನೆ, ನಾನು ಸಂತೋಷ್ ರಾವ್ನಲ್ಲಿ ನೋಡಿದ್ದೇನೆ ಹೌದು ಅಂತ. ಅವ್ರದ್ದು ರಿಯಾಕ್ಷನ್ ಏನು ಇರಲಿಲ್ಲ ಅದಕ್ಕೆ. ವಾಪಸ್ ಏನಾದರೂ ಅವರಾಗ ಅವನ ಅಲ್ಲ ಅವನ ಹೌದಾ ಅಲ್ಲ ಅಂತ ಅದು ಯಾವುದು ಇರಲಿಲ್ಲ ಅವರ ಬಗ್ಗೆ. ನಿಮ್ಮನ್ನ ಅವಾಯ್ಡ್ ಮಾಡುವಂಥ ಕೆಲಸ ಆಯ್ತಾ ಏನಾದರೂ? ನೀವು ಸಂತೋಷ್ ರಾವ್ನ ನೋಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಸಾಕ್ಷಿ ಇದ್ದಾರೆ, ಆದಾಗ್ಯೂ ಕೂಡ ನಿಮ್ಮನ್ನು ಏನಾದರೂ ವ್ಯವಸ್ಥಿತವಾಗಿ ಪ್ಲ್ಯಾನ್ಡ್ ಆಗಿ ಅವಾಯ್ಡ್ ಮಾಡುವಂಥ ಕೆಲಸ ಏನಾದರೂ ಆಯ್ತಾ ಯಾರಿಂದಾದರೂ? ನಮ್ಗೆ ಗೊತ್ತಿರುವಾಗೆ ಯಾವುದು ಗೊತ್ತಿಲ್ಲ ಸರ್. ಮತ್ತು ಒಳಗೊಳಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸರ್. ಆಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವುದು ಅಂತ ಗೊತ್ತಾಗೋದಿಲ್ಲ ಸರ್ ನಮಗೆ. ಅಂದರೆ ಆ ರೀತಿಯ ಚಾನ್ಸ್ ಇದೆಯಾ ಗೋಪಾಲ್ ಪೂಜಾರಿ ಅವರೇ? ಒಳಗೊಳಗೆ ಏನಾದರೂ ಆಗಿರಬಹುದು ಅಂತ ನೀವು ಹೇಳ್ತಿದ್ದೀರಲ್ಲ, ಆ ರೀತಿಯ ಚಾನ್ಸಸ್ ಏನಾದರೂ ಇದೆಯಾ? ನೀವು ಹತ್ತಿರದಿಂದ ನೋಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದನ್ನು. ಆ ರೀತಿ ಚಾನ್ಸಸ್ ಇದೆಯಾ? ಆಗಿರ್ಬೋದು. ಇಲ್ಲ ಅಷ್ಟೇನು ಗೊತ್ತಾಗೋದಿಲ್ಲ. ಇಲ್ಲ ಯಾರು ಇರಲಿಕ್ಕಿಲ್ಲ, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಕಡೆ ಒಳ್ಳೇದದ್ದು ಗೊತ್ತಾಗ್ತದೆ ಸರ್. ನಾವು ಎಲ್ಲರೂ ಒಳ್ಳೇದಾಗಿ ರೀತಿಯಲ್ಲಿ ಇರ್ತೇವಲ್ಲ, ಆ ಥರ. ಅದಕ್ಕೆ ಈಗ ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಕೇಸ್ಗಾಗಿ ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಆಗಾಗ ಕೆಲವರು ಹೇಳ್ತಾ ಇರೋದನ್ನ ನೀವು ಕೇಳಿರ್ತೀರಿ, ನಾವು ಕೂಡ ಕೇಳಿದ್ದೀವಿ. ಆ ಕೋಟಿ ಖರ್ಚು ಮಾಡಿದ್ದು ಇದಕ್ಕೇನಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾನು ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಗೋಪಾಲ್ ಪೂಜಾರಿ ಅವರೇ, ಇದರಿಂದ ಎಲ್ಲರಿಗೂ ಆ ರೀತಿ ಮಾತಾಡ್ಕೊಳ್ಳೋರಿಗೂ ಕೂಡ ನಿಮ್ಮಿಂದ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗಲಿ. ನಿಮಗೆ ಯಾರಾದರೂ ಫೋನ್ ಮಾಡಿ ನೀನು ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳೋದಕ್ಕೆ ಬರಬೇಡ ಅಂತ ಯಾರಾದರೂ ಒತ್ತಾಯ ಮಾಡಿದ್ರ? ಯಾರಾದರೂ ನಿಮಗೆ ದುಡ್ಡು ಕೊಡೋದಕ್ಕೆ ಬಂದ್ರ? ನಿಮ್ಮನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ? ಇದಕ್ಕೆ ನೇರವಾದಂಥ ಉತ್ತರ ಏನು ನಿಮ್ಮದು? ಸಾಕ್ಷಿ ಹೇಳ್ಬೇಡ ಅಂತೆಲ್ಲ ಹೇಳಲಿಲ್ಲ. ನನ್ನನ್ನು ಯಾರು ಫೋನ್ ಮಾಡಿ ಕರೀಲಿಲ್ಲ. ನೀನು ಆ ಥರ ಹೇಳ್ಬೇಡ, ಈ ಥರ ಹೇಳ್ಬೇಡ ಅಂತ ಯಾರು ಹೇಳಲಿಲ್ಲ. ನೀವು ಹೋಗಿ ಕೇಳಿಲ್ಲ, ನನ್ನನ್ನು ಸಾಕ್ಷಿಯಾಗಿ ತಗೊಳ್ಳಿ ಅಂತ ನೀವು ಕೇಳಿಲ್ವಾ? ನಾನು ನೋಡಿದ್ದೀನಿ ಆ ವ್ಯಕ್ತಿನ ಅವತ್ತು, ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ರುದ್ರಮುನಿ ಸರ್ ನಿಮ್ಮ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರಲ್ಲ, ಅವರನ್ನು ನೀವು ಕೇಳಿದ್ರಾ ಹೇಗೆ? ಅವರಲ್ಲಿ ಸಹ ನಾನು ಸ್ಪಾಟಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ದೇನೆ. ಅವರಲ್ಲಿ ಸಹ ನಾನು ಕೇಳಲಿಲ್ಲ. ಕೋರ್ಟ್ಗೆ ಕರ್ಕೊಂಡೋಗಿ ಅಂತ ನಾನು ಯಾರಲ್ಲಿ ಹೇಳಲಿಲ್ಲ. ನನಗೆ ಡೌಟ್ ಬಂತು, ನನಗೆ ಯಾಕೆ ಕೋರ್ಟ್ಗೆ ಒಂದು ಸಾಕ್ಷಿ ಹೇಳ್ಬೋದಿತ್ತಲ್ಲ, ಸಾಕ್ಷಿ ಇತ್ತಲ್ಲ ಅಂತ. ಅದು ನನ್ನನ್ನು ಕರೀಲಿಲ್ಲ, ಮತ್ತೆ ನಾನು ಅದನ್ನು ಬಿಟ್ಬಿಟ್ಟೆ. ನನಗೆ ನನಗೊಂದು ನೇರವಾದಂಥ ಉತ್ತರವನ್ನು ಹೇಳಿ ಗೋಪಾಲ್ ಪೂಜಾರಿ ಅವರೇ, ನಿಮ್ಮನ್ನ ಕೋರ್ಟ್ಗೆ ಕರೀದೇ ಇರೋ ಥರ ಯಾರಾದರೂ ನೋಡ್ಕೊಂಡ್ರಾ? ಗೋಪಾಲ್ ಪೂಜಾರಿಯನ್ನ ಕನ್ಸಿಡರ್ ಮಾಡಲೇಬಾರ್ದು ಅನ್ನೋ ರೀತಿ ಏನಾದರೂ ಪ್ರಭಾವಗಳನ್ನು ಅಲ್ಲಿ ಬಳಸಲಾಯ್ತಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೇನಾದರೂ ಈ ಬಗ್ಗೆ ಗೊತ್ತಿದೆಯಾ? ಆ ರೀತಿಯ ಸಂಶಯ ನಿಮ್ಮನ್ನ ಕಾಡ್ತಿದೆಯಾ ಅಂತ? ಇಲ್ಲ ನನಗೆ ಆ ಮಾಹಿತಿಯನ್ನು ಗೊತ್ತಿಲ್ಲ ಸರ್. ನಾವಂದ್ರೆ ನಮ್ಮದು ಕೆಲಸ ಮೆತ್ತು ಅಷ್ಟೇ. ನಮಗೆ ಕರೆದಿದ್ರೆ ಓಡ್ತಿದ್ದಂತ ಅದೊಂದು ಗ್ಯಾರಂಟಿ ಹೇಳ್ತೇನೆ. ಮತ್ತು ನಮ್ಮನ್ನು ಕರೀಲಿಲ್ಲ, ನಾವೇನು ವಿಘ್ನೇಶ್ ಅಂತ ಅದೇನು ಗೊತ್ತಾಗಲಿಲ್ಲ ನಮಗೆ. ನಾನು ಅವರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಸೌಜನ್ಯ ಮನೆಯವರ ಹತ್ರ ಕಾಂಟ್ಯಾಕ್ಟ್ ಇತ್ತು ನಮಗೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಂತೋಷ್ ರಾವ್ ನೋಡಿದ್ದು ಹೌದು ಅಂತ. ವಿಠಲ್ ಗೌಡ್ರವರಲ್ಲಿ ಕಾಂಟ್ಯಾಕ್ಟ್ ಇದ್ದೇನೆ ಅವತ್ತು. ಯಾಕಂದರೆ ಅವರಲ್ಲಿ 2 ವರ್ಷ ಅವರ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿದವನು, ಅದಕ್ಕೆ ಹೇಳಿದೆ ನಾನು. ನೀವು ಸಂತೋಷ್ ರಾವ್ನ ಸ್ಪಾಟಲ್ಲಿ ನೋಡಿದ್ದೀನಿ ಅಂತ ಆ ಸೌಜನ್ಯ ಅವರ ಮನೆಯವರಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಿಮ್ಮ ಮಾತನ್ನ ನಂಬಿದ್ರೋ ಇಲ್ವೋ? ಅವರು ಅದನ್ನು ಯಾವ ರೀತಿ ತಗೊಂಡ್ರು? ಅವರು ಅದನ್ನು ಯಾವ ರೀತಿ ಅದರ ಬಗ್ಗೆ ಯಾವುದು ಇದು ಮಾಡಲಿಲ್ಲ ಅವರು, ಅಷ್ಟು ರಿಯಾಕ್ಷನ್ ಯಾವುದು ಕೊಡಲಿಲ್ಲ ಅವರು. ಅದಕ್ಕೆ ನಾನು ನೋಡಿದ್ದೇನೆ ಹೌದು ಅಂತ ಹೇಳಿದ್ದೇನೆ ಅವರಲ್ಲಿ. ಯಾರು ವಿಠಲ್ ಗೌಡ್ರಲ್ಲಿ ಹೇಳಿದ್ದೇನೆ, ನಾನು ಸಂತೋಷ್ ರಾವ್ನಲ್ಲಿ ನೋಡಿದ್ದೇನೆ ಹೌದು ಅಂತ. ಅವ್ರದ್ದು ರಿಯಾಕ್ಷನ್ ಏನು ಇರಲಿಲ್ಲ ಅದಕ್ಕೆ. ವಾಪಸ್ ಏನಾದರೂ ಅವರಾಗ ಅವನ ಅಲ್ಲ ಅವನ ಹೌದಾ ಅಲ್ಲ ಅಂತ ಅದು ಯಾವುದು ಇರಲಿಲ್ಲ ಅವರ ಬಗ್ಗೆ. ನಿಮ್ಮನ್ನ ಅವಾಯ್ಡ್ ಮಾಡುವಂಥ ಕೆಲಸ ಆಯ್ತಾ ಏನಾದರೂ? ನೀವು ಸಂತೋಷ್ ರಾವ್ನ ನೋಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಸಾಕ್ಷಿ ಇದ್ದಾರೆ, ಆದಾಗ್ಯೂ ಕೂಡ ನಿಮ್ಮನ್ನು ಏನಾದರೂ ವ್ಯವಸ್ಥಿತವಾಗಿ ಪ್ಲ್ಯಾನ್ಡ್ ಆಗಿ ಅವಾಯ್ಡ್ ಮಾಡುವಂಥ ಕೆಲಸ ಏನಾದರೂ ಆಯ್ತಾ ಯಾರಿಂದಾದರೂ? ನಮ್ಗೆ ಗೊತ್ತಿರುವಾಗೆ ಯಾವುದು ಗೊತ್ತಿಲ್ಲ ಸರ್. ಮತ್ತು ಒಳಗೊಳಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸರ್. ಆಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವುದು ಅಂತ ಗೊತ್ತಾಗೋದಿಲ್ಲ ಸರ್ ನಮಗೆ.
ಅಂದ್ರೆ ಆ ರೀತಿಯ ಚಾನ್ಸ್ ಇದೆಯಾ ಗೋಪಾಲ್ ಪೂಜಾರಿ ಅವರೇ? ಒಳಗೊಳಗೆ ಏನಾದರೂ ಆಗಿರಬಹುದು ಅಂತ ನೀವು ಹೇಳ್ತಿದ್ದೀರಲ್ಲ, ಆ ರೀತಿಯ ಚಾನ್ಸಸ್ ಏನಾದರೂ ಇದೆಯಾ? ನೀವು ಹತ್ತಿರದಿಂದ ನೋಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದನ್ನ. ಆ ರೀತಿ ಚಾನ್ಸಸ್ ಇದೆಯಾ? ಆಗಿರ್ಬೋದು. ಇಲ್ಲ ಇಲ್ಲ ಅಷ್ಟೇನು ಗೊತ್ತಾಗುದಿಲ್ಲ. ಇಲ್ಲ ಯಾರು ಇರ್ಲಿಕ್ಕಿಲ್ಲ, ಹಾ. ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಓ ನಮ್ಮ ಕಡೆ ಒಳ್ಳೇದದ್ದು ಗೊತ್ತಾಗ್ತದೆ ಸರ್, ನಾವು ಎಲ್ಲರೂ ಒಳ್ಳೇದಾಗಿ ರೀತಿಯಲ್ಲಿ ಇರ್ತೇವಲ್ಲ ಆ ಥರ, ಅದಕ್ಕೆ. ಈಗ ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಕೇಸ್ಗಾಗಿ ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಆಗಾಗ ಕೆಲವರು ಹೇಳ್ತಾ ಇರೋದನ್ನ ನೀವು ಕೇಳಿರ್ತೀರಿ, ನಾವು ಕೂಡ ಕೇಳಿದ್ದೀವಿ. ಆ ಕೋಟಿ ಖರ್ಚು ಮಾಡಿದ್ದು ಇದಕ್ಕೇನಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾನು ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಗೋಪಾಲ್ ಪೂಜಾರಿ ಅವರೇ, ಇದರಿಂದ ಎಲ್ಲರಿಗೂ ಆ ರೀತಿ ಮಾತಾಡ್ಕೊಳ್ಳೋರಿಗೂ ಕೂಡ ನಿಮ್ಮಿಂದ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗಲಿ. ನಿಮಗೆ ಯಾರಾದರೂ ಫೋನ್ ಮಾಡಿ ನೀನು ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳೋದಕ್ಕೆ ಬರಬೇಡ ಅಂತ ಯಾರಾದರೂ ಒತ್ತಾಯ ಮಾಡಿದ್ರ, ಯಾರಾದರೂ ನಿಮಗೆ ದುಡ್ಡು ಕೊಡೋದಕ್ಕೆ ಬಂದ್ರ, ನಿಮ್ಮನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ? ಇದಕ್ಕೆ ನೇರವಾದಂಥ ಉತ್ತರ ಏನು ನಿಮ್ದು? ಸಾಕ್ಷಿ ಹೇಳ್ಬೇಡ ಅಂತೆಲ್ಲ ಹೇಳಲಿಲ್ಲ, ನನ್ನನ್ನು ಯಾರು ಫೋನ್ ಮಾಡಿ ಕರೀಲಿಲ್ಲ. ನೀನು ಆ ಥರ ಹೇಳ್ಬೇಡ ಈ ಥರ ಹೇಳ್ಬೇಡ ಅಂತ ಯಾರು ಹೇಳಿಲ್ಲ. ನೀವು ಹೋಗಿ ಕೇಳಿಲ್ಲ, ನನ್ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ನೀವು ಕೇಳಿಲ್ವಾ? ನಾನು ನೋಡಿದಿನ ವ್ಯಕ್ತಿನ ಅವತ್ತು ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ರುದ್ರಮುನಿ ಸರ್ ನಿಮ್ಮನ್ನ ಸ್ಪಾಟ್ ಕರ್ಕೊಂಡು ಹೋಗಿದ್ರಲ್ಲ, ಅವರನ್ನ ನೀವು ಕೇಳಿದ್ರಾ ಹೇಗೆ? ಅವರಲ್ಲಿ ಸಹ ನಾನು ಸ್ಪಾಟಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ದೇನೆ. ಅವರಲ್ಲಿ ಸಹ ನಾನು ಕೇಳಲಿಲ್ಲ, ಕೋರ್ಟ್ಗೆ ಕರ್ಕೊಂಡೋಗಿ ಅಂತ ನಾನು ಯಾರಲ್ಲಿ ಹೇಳಲಿಲ್ಲ. ನನಗೆ ಡೌಟ್ ಬಂತು, ನನಗೆ ಯಾಕೆ ಕೋರ್ಟ್ಗೆ ಒಂದು ಸಾಕ್ಷಿ ಹೇಳ್ಬೋದಿತ್ತಲ್ಲ, ಸಾಕ್ಷಿ ಇತ್ತಲ್ಲ ಅಂತ. ಅದು ನನ್ನನ್ನು ಕರೀಲಿಲ್ಲ, ಮತ್ತೆ ನಾನು ಅದನ್ನು ಬಿಟ್ಬಿಟ್ಟೆ. ನನಗೆ ನನಗೊಂದು ನೇರವಾದಂಥ ಉತ್ತರವನ್ನು ಹೇಳಿ ಗೋಪಾಲ್ ಪೂಜಾರಿ ಅವರೇ, ನಿಮ್ಮನ್ನ ಕೋರ್ಟ್ಗೆ ಕರೀದೇ ಇರೋ ತರ ಯಾರಾದರೂ ನೋಡ್ಕೊಂಡ್ರ? ಗೋಪಾಲ್ ಪೂಜಾರಿಯನ್ನ ಕನ್ಸಿಡರ್ ಮಾಡಲೇಬಾರದು ಅನ್ನೋ ರೀತಿ ಏನಾದರೂ ಪ್ರಭಾವಗಳನ್ನ ಅಲ್ಲಿ ಬಳಸಲಾಯ್ತಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೇನಾದರೂ ಈ ಬಗ್ಗೆ ಗೊತ್ತಿದೆಯಾ? ಆ ರೀತಿಯ ಸಂಶಯ ನಿಮ್ಮನ್ನ ಕಾಡ್ತಿದೆಯಾ ಅಂತ? ಇಲ್ಲ ನನಗೆ ಆ ಮಾಹಿತಿಯನ್ನು ಗೊತ್ತಿಲ್ಲ ಸರ್. ನಾವಂದ್ರೆ ನಮ್ಮದು ಕೆಲಸ ಮೆತ್ತು ಅಷ್ಟೇ. ನಮಗೆ ಕರೆದಿದ್ರೆ ಓಡ್ತಿದ್ದಂತ ಅದೊಂದು ಗ್ಯಾರಂಟಿ ಹೇಳ್ತೇನೆ. ಮತ್ತೆ ನಮ್ಮನ್ನು ಕರೀಲಿಲ್ಲ, ನಾವೇನು ಐ ವಿಟ್ನೆಸ್ ಅಂತ ಅದೇನೇ ಗೊತ್ತಾಗ್ಲಿಲ್ಲ ನಮಗೆ. ನಾನು ಅವರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಸೌಜನ್ಯ ಮನೆಯವರ ಸಹ ಕಾಂಟ್ಯಾಕ್ಟ್ ಇತ್ತು ನಮಗೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಂತೋಷ್ ರಾವ್ ನೋಡಿದ್ದು ಹೌದು ಅಂತ. ವಿಠಲ್ ಗೌಡ್ರಲ್ಲ ಕಾಂಟ್ಯಾಕ್ಟ್ ಇದ್ದೇನೆ ಅವತ್ತು. ಯಾಕಂದರೆ ಅವರಲ್ಲಿ 2 ವರ್ಷ ಅವರ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿದವನು, ಅದಕ್ಕೆ ಹೇಳಿದೆ ನಾನು. ನೀವು ಸಂತೋಷ್ ರಾವ್ನ ಸ್ಪಾಟಲ್ಲಿ ನೋಡಿದ್ದೀನಿ ಅಂತ ಆ ಸೌಜನ್ಯ ಅವರ ಮನೆಯವರಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಿಮ್ಮ ಮಾತನ್ನ ನಂಬಿದ್ರೋ ಇಲ್ವೋ? ಅವರು ಅದನ್ನು ಯಾವ ರೀತಿ ತಗೊಂಡ್ರು? ಅವರು ಅದನ್ನು ಯಾವ ರೀತಿ ಅದರ ಬಗ್ಗೆ ಯಾವುದು ಇದು ಮಾಡಲಿಲ್ಲ. ಅವರು ಅಷ್ಟು ರಿಯಾಕ್ಷನ್ ಯಾವುದು ಕೊಡಲಿಲ್ಲ ಅವರು ಅದಕ್ಕೆ. ನಾನು ನೋಡಿದ್ದೇನೆ ಹೌದು ಅಂತ ಹೇಳಿದ್ದೇನೆ. ಅವರಲ್ಲಿ ಯಾರು ವಿಠಲ್ ಗೌಡ್ರಲ್ಲಿ ಹೇಳಿದ್ದೇನೆ, ನಾನು ಸಂತೋಷ್ ರಾವ್ನಲ್ಲಿ ನೋಡಿದ್ದೇನೆ ಹೌದು ಅಂತ. ಅವ್ರದ್ದು ರಿಯಾಕ್ಷನ್ ಏನು ಇರಲಿಲ್ಲ ಅದಕ್ಕೆ. ವಾಪಸ್ ಏನಾದರೂ ಅವರಿಗೆ ಅವನು ಹೌದಾ ಅಲ್ಲ ಅಂತ ಅದು ಯಾವುದು ಇರಲಿಲ್ಲ ಅವರ ಬಗ್ಗೆ. ನಿಮ್ಮನ್ನ ಅವಾಯ್ಡ್ ಮಾಡುವಂಥ ಕೆಲಸ ಆಯ್ತಾ ಏನಾದರೂ? ನೀವು ಸಂತೋಷ್ ರಾವ್ನ ನೋಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಸಾಕ್ಷಿ ಇದ್ದಾರೆ, ಆದಾಗ್ಯೂ ಕೂಡ ನಿಮ್ಮನ್ನ ಏನಾದರೂ ವ್ಯವಸ್ಥಿತವಾಗಿ ಪ್ಲಾನ್ಡ್ ಆಗಿ ಅವಾಯ್ಡ್ ಮಾಡುವಂಥ ಕೆಲಸ ಏನಾದರೂ ಆಯ್ತಾ ಯಾರಿಂದಾದರೂ? ನಮ್ಗೆ ಗೊತ್ತಿರುವಾಗ ಯಾವುದು ಗೊತ್ತಿಲ್ಲ ಸರ್. ಮತ್ತೆ ಒಳಗೊಳಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸರ್. ಆಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವುದು ಅಂತ ಗೊತ್ತಾಗೋದಿಲ್ಲ ಸರ್ ನಮಗೆ. ಅಂದರೆ ಆ ರೀತಿಯ ಚಾನ್ಸ್ ಇದೆಯಾ ಗೋಪಾಲ್ ಪೂಜಾರಿ ಅವರೇ? ಒಳಗೊಳಗೆ ಏನಾದರೂ ಆಗಿರಬಹುದು ಅಂತ ನೀವು ಹೇಳ್ತಿದ್ದೀರಲ್ಲ, ಆ ರೀತಿಯ ಚಾನ್ಸಸ್ ಏನಾದರೂ ಇದೆಯಾ? ನೀವು ಹತ್ತಿರದಿಂದ ನೋಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದನ್ನು. ಆ ರೀತಿ ಚಾನ್ಸಸ್ ಇದೆಯಾ? ಆಗಿರ್ಬೋದು. ಇಲ್ಲ ಅಷ್ಟೇನು ಗೊತ್ತಾಗುದಿಲ್ಲ. ಇಲ್ಲ ಯಾರು ಇರ್ಲಿಕ್ಕಿಲ್ಲ, ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ಓ ನಮ್ಮ ಕಡೆ ಒಳ್ಳೇದದ್ದು ಗೊತ್ತಾಗ್ತದೆ ಸರ್, ನಾವು ಎಲ್ಲ